ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತೆಯಶ್ಚ ಮನ್ಯುಕೃತೆಭ್ಯ ಅನ್ನುವ ಮಂತ್ರದ ಅರ್ಥವನ್ನ ಈಗ ನೋಡೋಣ. ಇದು ಋಗ್ವೇದಿ ಸಂಧ್ಯಾವಂದನೆ, ಯಜುರ್ವೇದಿ ಸಂಧ್ಯಾವಂದನೆ ಇತ್ಯಾದಿ ರೂಪದಲ್ಲಿ ಎಲ್ಲಾ ಕಡೆಯೂ ಕೂಡ ಕಾಣುವಂತಹ ಒಂದು ಮಂತ್ರ. ಬೆಳಿಗ್ಗೆ ಸೂರ್ಯಶ್ಚ ಮಾಮನ್ಯುಶ್ಚ ಅನ್ನೋ ಮಂತ್ರವನ್ನು, ಸಾಯಂಕಾಲ ಅಗ್ನಿಶ್ಚ ಮಾಮನ್ಯುಶ್ಚ ಮನ್ಯುಪತೆಯಶ್ಚ ಅಂತ ಮಂತ್ರವನ್ನು ನಾವು ಹೇಳ್ತೇವೆ. ಇದಕ್ಕೆ ಋಷಿ ಛಂದಸ್ಸು ಇತ್ಯಾದಿಗಳನ್ನ ಹೇಳುವಾಗ ಕೆಲವು ಕಡೆ ಒಂದು ಪ್ರಮಾದ ಆಗಿದೆ ಅಂತ ನನಗೆ ಕಾಣಿಸ್ತದೆ. ಅದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾರಾಯಣ ಋಷಿ, ಪ್ರಕೃತಿ ಛಂದಸ್ಸು, ಸೂರ್ಯ ಮನ್ಯುಪತಯ ರಾತ್ರಿ ದೇವತಾ. ದೇವತೆಗಳು ಯಾರ್ಯಾರು ಅಂದ್ರೆ ಒಂದು ಸೂರ್ಯ, ಮತ್ತೆ ಮನ್ಯು ಎರಡನೇದ್ದು, ಮನ್ಯುಪತಿಗಳು ಮೂರನೇದ್ದು, ಮತ್ತು ರಾತ್ರಿ. ಇಷ್ಟು ದೇವತೆಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಕೆಲವು ಪುಸ್ತಕಗಳಲ್ಲಿ ಸೂರ್ಯ ಮಾಮನ್ಯು ಅಂತ ಹೀಗೆ ಇದೆ. ಆ ಮಾಮನ್ಯು ಅಂತ ಅನ್ನೋದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಮಂತ್ರ ಪ್ರಾರಂಭ ಕಾಣುವಾಗ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತೆಯಶ್ಚ ಅಂತ ಹೀಗಿದೆ. ಅದನ್ನ ನೋಡಿ ಮಾಮನ್ಯು ಅಂತನೂ ಒಬ್ಬ ದೇವತೆ ಇದ್ದಾನೇನೋ ಈ ಮಂತ್ರಕ್ಕೆ ಅಂತ ಕೆಲವು ಕಡೆ ಕಾಣಿಸ್ತದೆ. ಅದು ಅಷ್ಟು ಉಚಿತವಾದ್ದಲ್ಲ. ಯಾಕೆಂದ್ರೆ ಅಲ್ಲಿ ಮಾ ಅಂದ್ರೆ ನನ್ನನ್ನು ಅಂತ ಹೀಗರ್ಥ. ಆದ್ರಿಂದ ಸೂರ್ಯನು ಮನ್ಯುಶ್ಚ, ಅದು ಮನ್ಯು ಮತ್ತೆ ಮನ್ಯುಪತಿ ಅನ್ನೋದಕ್ಕೆ ಅರ್ಥ ಏನು ಅಂತ ಹೇಳ್ತೇನೆ. ಮನ್ಯುಪತಿಗಳು ಇವರೆಲ್ಲರೂ ಕೂಡ ನನ್ನನ್ನ ಪಾಪಗಳಿಂದ ರಕ್ಷಿಸಲಿ ಅಂತ ಕೇಳ್ಕೊಂಡ ಭಾಗ ಅದು. ಅಲ್ಲಿ ಮಾ ಅಂದ್ರೆ ನನ್ನನ್ನು ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಆ ಸೂರ್ಯ ಮಾಮನ್ಯು ಮನ್ಯುಪತಯ ರಾತ್ರಿ ದೇವತಾ ಅಂತ ಹೀಗೆ ಮಾಡುವುದು ಸರಿ ಕಾಣಿಸೋದಿಲ್ಲ. ಗುರುಗಳಂತ ಹಯೋಧನ ಪುರಾಣಿಕರ ಪುಸ್ತಕದಲ್ಲಿ ಸೂರ್ಯ ಮನ್ಯುಪತಯ ಇಷ್ಟೇ ಇದೆ. ಕೆಲವರು ಬೇರೆ ವಿದ್ವಾಂಸರು ಮಾಡಿದಂತ ಪುಸ್ತಕಗಳಲ್ಲಿ ಮಾಮನ್ಯು ಅಂತನೂ ಇದೆ. ಆದ್ರೂ ನಮಗದು ಸರಿ ಕಾಣಲಿಲ್ಲ ಅನ್ನೋದನ್ನ ಇಲ್ಲಿ ತಮ್ಮ ಗಮನಕ್ಕೆ ತರಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಕೈಯಲ್ಲಿ ನೀರನ್ನು ಹಿಡಿದುಕೊಂಡು ಆ ನೀರನ್ನು ಅಭಿಮಂತ್ರಿಸಿ ಹೀಗೆ ಇದನ್ನು ಪ್ರಾಶನ ಮಾಡಬೇಕು ಈ ಮಂತ್ರದಿಂದ. ಏನು ಆ ಮಂತ್ರ ಹೇಳ್ತದೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಮನ್ಯುಕೃತೆಭ್ಯ ಪಾಪೇಭ್ಯ ರಕ್ಷಂತಾಂ ಅಂತ. ಅನೇಕ ಪಾಪಗಳನ್ನ ನಾವು ಮಾಡ್ತೀವಿ. ಆ ಪಾಪಗಳಿಂದ ನಮ್ಮನ್ನ ಈ ಮೇಲೆ ಹೇಳಿದಂಥವರೆಲ್ಲರೂ ಕೂಡ ರಕ್ಷಿಸಲಿ. ಪಾಪೇಭ್ಯ ರಕ್ಷಂತಾಂ, ಪಾಪಗಳಿಂದ ನಮ್ಮನ್ನು ರಕ್ಷಿಸಲಿ. ಯಾವ ಪಾಪಗಳು? ಮನ್ಯುಕೃತೆಭ್ಯ ಅಂತ ಅನ್ನೋದನ್ನ ಹೀಗೆ ವರ್ಣಿಸುವಾಗ, ಮನ್ಯು ಅಂದ್ರೆ ಎಲ್ರಿಗೂ ಕೂಡ ಪ್ರಸಿದ್ಧವಾದಂತಹ ಅರ್ಥ ಗೊತ್ತಿರುವಂತೆ ಸಿಟ್ಟಿನ ವಶರಾಗಿ ನಾವು ಮಾಡಿದಂತಹ ಅನೇಕ ಪಾಪಗಳು. ಆ ಪಾಪಗಳನ್ನೆಲ್ಲ ಈ ಸೂರ್ಯ, ಮನ್ಯು ಮತ್ತೆ ಮನ್ಯುಪತಿ ಇವರೆಲ್ಲರೂ ಕೂಡ ರಕ್ಷಿಸಲಿ, ಆ ಪಾಪಗಳನ್ನ ಕಳೆದು ನಮ್ಮನ್ನು ರಕ್ಷಿಸಲಿ ಅಂತ ಅಲ್ಲಿ ಕೇಳ್ಕೊಂಡಿದ್ದಾರೆ. ಅನೇಕ ಕಾರ್ಯಗಳನ್ನು ಮಾಡುವಾಗ ನಾವು ಸಿಟ್ಟಿಗೆ ವಶರಾಗಿ, ರಾಗದ್ವೇಷಗಳಿಗೆ ವಶರಾಗಿ ಅನೇಕ ತಪ್ಪುಗಳನ್ನು ಮಾಡ್ತೇವೆ, ಅಜ್ಞಾನದಿಂದ ಮಾಡ್ತೇವೆ. ಅದೆಲ್ಲವೂ ಕೂಡ ಇಲ್ಲಿ ಮನ್ಯುಕೃತೆಭ್ಯ ಅನ್ನುವ ಶಬ್ದದಿಂದ ವಿವಕ್ಷಿತ. ಮನ್ಯುಪದಂ ಕಾಮಾದೇಹೇ ಉಪಲಕ್ಷಕಂ ಅಂತ ಒಂದು ವ್ಯಾಖ್ಯಾನದಲ್ಲಿ, ಸತ್ಯನಾಥರ ವ್ಯಾಖ್ಯಾನದಲ್ಲಿ ಹಾಗೆ ಬರೆದಿದ್ದಾರೆ. ಕಾಮ ಮೊದಲಾದ ದೋಷಗಳಿಗೆ ಆ ಮನ್ಯು ಎಂಬ ಶಬ್ದ ಸೂಚಕವಾಗಿದೆ. ಹಾಗಾಗಿ ರಾಗ, ದ್ವೇಷ, ಕಾಮ ಇತ್ಯಾದಿಗಳಿಗೆ ವಶರಾಗಿ ನಾವು ಮಾಡುವಂತಹ ಪಾಪಗಳು ಅಂತ ಅದರ ಅರ್ಥ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನದೊಂದು ಬೇರೆ ಅರ್ಥಾನುಸಂಧಾನ ಇದೆ. ಅದನ್ನ ಈಗ ತಮ್ಮೆದುರಿಗೆ ಹಂಚ್ಕೋಬೇಕು ಅಂತ ಬಯಸ್ತೇನೆ. ಮನ್ಯುಕೃತೆಭ್ಯ ಅಂದ್ರೆ, ಮನ್ಯು ಅಂದ್ರೆ ಯಜ್ಞ ಅಂತ ಅರ್ಥ. ಯಜ್ಞದ ಸಂದರ್ಭದಲ್ಲಿ ನಾವು ಮಾಡಿದಂತಹ ದೋಷಗಳು, ಈ ದೋಷಗಳಿಂದ ನಮ್ಮನ್ನ ಆ ಹಿಂದೆ ಹೇಳಿದಂತ ದೇವತೆಗಳು ರಕ್ಷಿಸಲಿ ಅಂತ ಅಲ್ಲೇ ಪ್ರಾರ್ಥನೆ ಮಾಡಿದ್ದಾರೆ. ಮನ್ಯು ಅನ್ನುವ ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಇರುವುದು ಪ್ರಸಿದ್ಧವೇ ಆಗಿದೆ. ಈ ಯಜ್ಞದ ಸಂದರ್ಭದಲ್ಲಿ ನಾವು ಮಾಡಿದಂತಹ ದೋಷಗಳು,
ಹಾಗಾದ್ರೆ ಯಜ್ಞ ಯಾವುದು? ನಾವು ಯಾವ ಯಜ್ಞವನ್ನು ಮಾಡ್ತಾ ಇದ್ದೇವೆ? ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿ ಏನು ನಾವು ಆನ್ವಿಕಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರಸಂಗಗಳಲ್ಲೂ ಕೂಡ ಅನೇಕ ತಪ್ಪುಗಳನ್ನು ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಪುರುಷೋಭಾವ ಯಜ್ಞ, ಛಾಂದೋಗ್ಯ ಉಪನಿಷತ್ತು ತಿಳಿಸುವಂತೆ ನಮ್ಮ ಒಟ್ಟಾರೆ ಜೀವನ ಏನಿದೆ, 116 ವರ್ಷಗಳ ಜೀವನ ಅಂತ ಅಲ್ಲಿ ಹೇಳ್ತಾರೆ. ಅದು 116 ಇರಲಿ, 70-80 ವರ್ಷವೇ ಇರಲಿ, ಇನ್ನೂ ಕಡಿಮೆನೇ ಇರಲಿ, ಇನ್ನೂ ಹೆಚ್ಚೇ ಇರಲಿ, ಆ ಜೀವನವೇ ಒಂದು ಯಜ್ಞ. ಪುರುಷೋಭಾವ ಯಜ್ಞ ವಿಷ್ಣು ಪೂಜಾರ್ಥ ಯಜ್ಞೋ ಮಿತ್ಯುಪಾಸನ ಮಾರಾತ್ ಕುರ್ವೀತ ಪುರುಷೋ ನಿತ್ಯಂ ಅಂತ ಅಲ್ಲಿ ಭಾಷ್ಯದಲ್ಲಿ ಕೂಡ ಆಚಾರ್ಯ ಹೇಳಿದ್ದಾರೆ. ನಾನು ಅರ್ಥಾತ್ ನನ್ನ ಜೀವನ ಇದು ವಿಷ್ಣು ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಥ ಒಟ್ಟಾರೆ ಜೀವನದಲ್ಲಿಯೇ ನಾನೇನು ಪಾಪಗಳನ್ನು ಮಾಡ್ತಾ ಇದ್ದೇನೆ, ಮತ್ತೆ ಪ್ರತಿನಿತ್ಯ ಏನೇನು ಪಾಪಗಳನ್ನು ಮಾಡ್ತಾ ಇದ್ದೇನೆ, ಈ ಎಲ್ಲ ಪಾಪಗಳಿಂದ ನನ್ನನ್ನ ಸೂರ್ಯ, ಮನ್ಯು, ಮನ್ಯುಪತಿ ಇವರೆಲ್ಲರೂ ಕೂಡ ರಕ್ಷಿಸಲಿ ಅಂತ ಅದರ ಅರ್ಥ. ಪಾಪಗಳನ್ನು ಮಾಡುವುದು ರಾಗದ್ವೇಷಗಳಿಗೆ ವಶೀಭೂತನಾಗಿ ಅಜ್ಞಾನದ ಕಾರಣದಿಂದ ಮನುಷ್ಯ ಮಾಡ್ತಾನೆ. ಆದ್ರಿಂದ ಮನ್ಯುಕೃತೇಭ್ಯ ಅಂತಂದ್ರೆ ಮನ್ಯುನಾ ಅಂದ್ರೆ ಸಿಟ್ಟು, ಕಾಮ, ಕ್ರೋಧ ಇತ್ಯಾದಿ ಕಾರಣಗಳಿಂದ ತೃತೀಯ ವಿಭಕ್ತಿ ಇಟ್ಕೊಂಡಿರೋದಕ್ಕೆ ಮನ್ಯುನಾ ಕೃತಾನಿ ಮನ್ಯುಕೃತಾನಿ. ಅದು ಅಲ್ಲಿ ಮಾಡಿದ ಅರ್ಥ. ನಾನು ಹೇಳುವ ಅರ್ಥ ಮನ್ಯವು ಕೃತೇಭ್ಯ ಸಪ್ತಮಿ ವಿಭಕ್ತಿ. ಯಜ್ಞದ ಸಂದರ್ಭದಲ್ಲಿ ನಾವು ಮಾಡುವಂತಹ ಅನೇಕ ತಪ್ಪುಗಳು, ಆ ತಪ್ಪುಗಳಿಂದ ನನ್ನನ್ನು ಇವರೆಲ್ಲರೂ ಕೂಡ ರಕ್ಷಿಸಬೇಕು ಅಂತ ಇದೊಂದು ಅರ್ಥ. ಆ ಅರ್ಥವನ್ನು ಅಲ್ಲಗಳವಿಲ್ಲ, ಇದನ್ನು ಗಮನಿಸಬೇಕು. ಕಾಮಕ್ರೋಧಾದಿಗಳಿಗೆ ವಶೀಭೂತರಾಗಿ ನಾವು ಮಾಡುವ ತಪ್ಪುಗಳು, ಎಲ್ಲಿ ಮಾಡುವ ತಪ್ಪುಗಳು ಅಂದ್ರೆ ಯಜ್ಞದಲ್ಲಿ ಮಾಡುವ ತಪ್ಪುಗಳು. ಹೀಗಾಗಿ ಮನ್ಯವು ಕೃತಾನಿ ಪಾಪಾನಿ ಮನ್ಯುನಾ ಕೃತಾನಿ ಪಾಪಾನಿ, ಯಜ್ಞದ ಸಂದರ್ಭದಲ್ಲಿ ರಾಗದ್ವೇಷಾದಿಗಳಿಗೆ ವಶೀಭೂತರಾಗಿ ನಾವು ಮಾಡುವ ತಪ್ಪು ಅಂತ ಅರ್ಥ ಕೊಡ್ಲಿಕ್ಕಾಗಿಯೇ ಮನ್ಯು ಅನ್ನುವ ಎರಡರ್ಥವನ್ನು ಹೇಳುವಂತಹ ಶಬ್ದ ಅಲ್ಲಿದೆ. ಅದನ್ನು ನಾವು ಹೀಗೆ ಗಮನಿಸಬಹುದಾಗಿದೆ. ಇದಕ್ಕೆ ಈ ಮಂತ್ರಕ್ಕೆ ಋಗ್ವೇದದ ಸಂಧ್ಯಾಭಾಷ್ಯವನ್ನು ನಾನು ಗಮನಿಸ್ತಾ ಇದ್ದೇನೆ, ಮತ್ತೆ ಯಜುರ್ವೇದ ಸಂಧ್ಯಾಭಾಷ್ಯವನ್ನು ಗಮನಿಸ್ತಾ ಇದ್ದೇನೆ. ಕೆಲವು ಕಡೆ ಹಿರಣ್ಯಗರ್ಭ ಋಷಿ ಅಂತಿದೆ, ಮತ್ತೆ ಇನ್ನು ಕೆಲವು ಕಡೆ ಯಾಜ್ಞವಲ್ಕ್ಯ ಋಷಿ ಅಂತಿದೆ. ಈ ಋಷಿ ಛಂದಸ್ಸು ಇತ್ಯಾದಿಗಳೆಲ್ಲ ತುಂಬಾ ಕಲಬೆರಕೆಗೊಳಗಾಗಿದೆ. ನಾವು ಮಾಡ್ತಾ ಇರುವಂತಹ ಒಟ್ಟಾರೆ ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿ ಎಲ್ಲ ವಿಷಯಗಳಲ್ಲಿಯೂ ನಾವು ವಿಚಾರ ಮಾಡಿದಾಗ ಇಂತಹ ಅನೇಕ ಸಮಸ್ಯೆಗಳು ಇರುವುದು ಹೌದು. ಅನೇಕ ಜನ ವಿದ್ವಾಂಸರು ಅದನ್ನು ಗುರುತಿಸಿದ್ದ ಕೂಡ ಇದ್ದಾರೆ. ಆದ್ರಿಂದ ಏನು ನಮಗೆ ಪರಂಪರೆಯಿಂದ ಉಪದೇಶ ಬಂದಿದೆ ಅದನ್ನ ಆ ಋಷಿ ಛಂದಸ್ಸು ಇತ್ಯಾದಿಗಳನ್ನು ಹೇಳೋಣ. ನಮಗೆ ಋಷಿ ಛಂದಸ್ಸಿನ ಬಗ್ಗೆ ಏನಾದರೂ ಗೊಂದಲ ಇದ್ರೆ, ವೇದದ್ರಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ ಮಂತ್ರಾಣಾಂ ಪ್ರಥಮೋ ದೃಷ್ಟ ಸರ್ವೇಷಾಂ ಯತ ಏವತು ಅಂತ ಹೀಗೆ ಹೇಳಿಬಿಡೋಣ. ಎಲ್ಲದಕ್ಕೂ ಕೂಡ ಹಯಗ್ರೀವ ಅನ್ನುವ ಋಷಿ ಮುಖ್ಯವಾಗಿದ್ದಾನೆ. ಅವನ ಬಳಿಕ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದ ಋಷಿಗಳಿದ್ದಾರೆ. ಆದ್ರಿಂದ ಆ ಋಷಿಗಳನ್ನ ನಾವು ಧ್ಯಾನಿಸೋಣ. ಛಂದಸ್ಸು ಅಸ್ತವ್ಯಸ್ತ ಆಗಿದ್ರು ಇಂಥವು ಎಲ್ಲವೂ ಕೂಡ ದೋಷಗಳು ಅದರಿಂದ ಪರಿಹಾರ ಕಾಣ್ತವೆ. ನಾವು ಯಜ್ಞ ಮಾಡುವಾಗ ಋಷಿಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ, ಛಂದಸ್ಸನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಅದು ಒಂದು ತಪ್ಪೇ. ಕಾಮಕ್ರೋಧಾದಿಗಳಿಂದ ನಾವು ಮಾಡುವ ಅನೇಕ ತಪ್ಪುಗಳಲ್ಲಿ ಈ ತಪ್ಪುಗಳು ಕೂಡ ಸೇರಿವೆ. ಛಂದಸ್ಸಿನ ತಪ್ಪು, ಛಂದಸ್ಸಿನ ಅಜ್ಞಾನ, ಋಷಿಗಳ ಅಜ್ಞಾನ ಅದು ಕೂಡ ಇಲ್ಲಿ ಸೇರಿ ಬಿಟ್ಟಿದೆ ಈ ಮನ್ಯುಕೃತೇಭ್ಯ ಪಾಪೇಭ್ಯ ಅನ್ನುವಲ್ಲಿ. ಅದನ್ನು ಸೇರಿಸಿಕೊಂಡು ನಾವು ಅದನ್ನ ಅನುಸಂಧಾನ ತಂದುಕೊಳ್ಳೋಣ. ಮುಂದೆ ಸೂರ್ಯಶ್ಚ ಮಾ ಮನ್ಯುಶ್ಚ ಅಂತನ್ನುವಲ್ಲಿ ಸೂರ್ಯನು ಅಂತ ಹೀಗೆ ನಮಗೆ ಬೇರೆ ಕಡೆ ಎಲ್ಲ ಕಾಣಿಸ್ತದ ಅರ್ಥ. ಸೂರ್ಯ ಅಂತರ್ಗತನಾದಂತಹ ಪರಮಾತ್ಮ ಅನ್ನುವ ಅರ್ಥವನ್ನು ಕೂಡ ನಾವಲ್ಲಿ ಅನುಸಂಧಾನ ತಂದ್ಕೋಬೇಕು. ಯಾಕೆ ಅಂತಂದ್ರೆ ಸೂರ್ಯಗಮ್ಯತ್ವ ಸೂರ್ಯ ಸೂರ್ಯಸ್ಸ ಸೂರ್ಯಗಮ್ಯತ್ವ ಅಂತ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಆ ಸೂರಿ ಅನ್ನುವ ಜ್ಞಾನಿಗಳಿಂದ, ಸೂರ್ಯ ಶಬ್ದ ವಾಚ್ಯರಾದ ಜ್ಞಾನಿಗಳಿಂದ ಈ ಸೂರ್ಯ ಪ್ರಾಪ್ಯನಾಗಿದ್ದಾನೆ ಅಂತ ಅವನಿಗೆ ಆ ಅರ್ಥವನ್ನು ಹೇಳಿದ್ದಾರೆ. ಮುಂದೆ ಮಾ ಅಂತ ಇದೆ. ಮಾ ಅಂದ್ರೆ ನನ್ನನ್ನು ಅಂತ ಅರ್ಥ. ಮನ್ಯುಶ್ಚ, ಮುಂದೆ ಮನ್ಯು ಅಂತಂದ್ರೆ ನಾವೀಗಾಗಲೇ ತಿಳ್ಕೊಂಡಿರುವಂತೆ ಯಜ್ಞ ಅಂತನೂ ಅರ್ಥ ಇದೆ, ಕೋಪ ಅಂತನೂ ಅರ್ಥ ಇದೆ. ನಮ್ಮ ಕಾಮಕ್ರೋಧಾದಿಗಳಿಗೆ ಕಾರಣನಾದಂತ, ನಮಗೆ ಕಾಮಕ್ರೋಧಾದಿಗಳನ್ನು ಕೊಟ್ಟವನು ಭಗವಂತನೇ. ಉಳಿದ ದೇವತೆಗಳು ಕೂಡ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಆ ದೋಷಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಮನ್ಯು ಅಂತಂದ್ರೆ ಸ್ವಯಂ ಭಗವಂತನೂ ಕೂಡ
ಮನ್ಯು ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಜ್ಞ ಪುರುಷನಾಗಿದ್ದಾನವನು. ಮನ್ಯು ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಇರೋದ್ರಿಂದ ವರಾಹ ರೂಪಿಯಾದ ಭಗವಂತ ಮತ್ತೆ ಹೈಗ್ರೀವ ರೂಪಿಯಾದಂಥ ಭಗವಂತ ಇವರೆಲ್ಲರೂ ಕೂಡ ಯಜ್ಞ ಪುರುಷರೇ ಆಗಿದ್ದಾರೆ. ಸೂರ್ಯ ಜ್ಞಾನಿಗಳಿಂದ ಪ್ರಾಪ್ತನಾದ, ಮನ್ಯು ಯಜ್ಞಗಳಿಗೆ ನಿಯಾಮಕನಾದಂಥ ಭಗವಂತ. ಸೂರ್ಯಶ್ಚ ಮಾ ಮನ್ಯುಶ್ಚ ಮನ್ಯುಪತಯಶ್ಚ ಅಂತ ಹೀಗೆ ಶಬ್ದ ಇದೆಯಲ್ಲ, ನಾವು ಸೂರ್ಯ ಅನ್ನೋ ಶಬ್ದವನ್ನ ಪರಮಾತ್ಮನಿಗೆ ಇಟ್ಕೊಳ್ಬಹುದು, ಮನ್ಯು ಅನ್ನೋ ಶಬ್ದವನ್ನು ಪರಮಾತ್ಮನಿಗೆ ಇಟ್ಕೊಳ್ಬಹುದು, ಮನ್ಯು ಅನ್ನೋ ಶಬ್ದವನ್ನು ಲಕ್ಷ್ಮೀದೇವಿಗೂ ಕೂಡ ಇಟ್ಕೊಳ್ಬಹುದು. ಸೂರ್ಯ ಅಂದ್ರೆ ಪರಮಾತ್ಮ, ಮನ್ಯು ಅಂತಂದ್ರೆ ಲಕ್ಷ್ಮೀದೇವಿ, ಮನ್ಯುಪತಿಗಳು ಅಂದ್ರೆ ಉಳಿದ ದೇವರು. ಹೀಗೆ ಅರ್ಥ ಇಟ್ಕೊಂಡ್ರೆ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲ ದೇವತೆಗಳನ್ನ ಅಲ್ಲಿ ಅನುಸಂಧಾನಕ್ಕೆ ತಂದುಕೊಂಡಾಗ್ತದೆ. ಅದು ಹೇಗೆ ಅಂತಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ಇಜ್ಯಾದಿನಾಂ ರಮಾ ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲ ಯಜ್ಞಗಳಿಗೆ ಅಂತರ್ಯಾಮಿ ಆದವನು ಭಗವಂತ ವಿಷ್ಣು. ಮತ್ತೆ ಯಜ್ಞದ ಕೆಲವು ಭಾಗಗಳು ಇರ್ತವೆ, ಸಣ್ಣ ಸಣ್ಣ ಭಾಗಗಳು, ಕೆಲವು ಪ್ರಕ್ರಿಯೆಗಳು, ಅವಕ್ಕೆ ಇಜ್ಯ ಅಂತ ಕರೀತಾರೆ. ಅದಕ್ಕೆಲ್ಲದಕ್ಕೂ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಪರಮಾತ್ಮ ಯಾವುದಕ್ಕೂ ಅಭಿಮಾನಿ ಅಲ್ಲ, ಯಜ್ಞಕ್ಕೆ ಆತ ನಿಯಾಮಕ, ಅಂತರ್ಯಾಮಿ, ಒಳಗಿದ್ದು ಕಾರ್ಯಗಳನ್ನು ಮಾಡಿಸುವವನು, ಎಲ್ಲ ದೇವತೆಗಳೊಳಗಿದ್ದು ಕೆಲಸವನ್ನು ಮಾಡಿಸುವಂಥವನು. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು. ಯಜ್ಞ ಶಬ್ದ ಪುಲ್ಲಿಂಗದಲ್ಲಿದೆ. ಪರಮಾತ್ಮ ಲಕ್ಷ್ಮೀದೇವಿಯ ಪತಿ, ಅವನನ್ನು ಕೂಡ ಪುಲ್ಲಿಂಗದಲ್ಲಿ ಅಲ್ಲಿ ಹೇಳ್ತಾರೆ. ಇಜ್ಯಾ ಅಂದ್ರೆ ಯಜ್ಞದ ಕೆಲವು ಪ್ರಕ್ರಿಯೆಗಳು, ಅದು ಸ್ತ್ರೀಲಿಂಗದಲ್ಲಿದೆ. ಅದಕ್ಕೆ ಸ್ತ್ರೀಯಾದಂತಹ ಲಕ್ಷ್ಮೀದೇವಿ ಅಭಿಮಾನಿನಿಯಾಗಿದ್ದಾಳೆ. ಇದನ್ನು ನಾವು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ತಿಳ್ಕೋಬಹುದು. ಆದ್ರಿಂದ ಸೂರ್ಯಶ್ಚ ಜ್ಞಾನಿಗಳಿಂದ ಅಂತಿಮವಾಗಿ ಪ್ರಾಪ್ತನಾದಂಥ ಭಗವಂತ. ಮುಂದೆ ಮನ್ಯು ಯಜ್ಞದ ಅಭಿಮಾನಿನಿಯಾದಂಥ, ಅವಳಿಗೆ ಯಜ್ಞ ಅಂತ ಹೆಸರು ಇರೋದು ನಮ್ಗೆ ಗೊತ್ತಿದ್ದೇ ಇದೆ. ಬೇರೆ ಕಡೆನೂ ಕೂಡ ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರವಸ್ಥಿತ. ವೇದಾಭಿಮಾನಿನಿಯಾಗಿ ಭಗವಂತನಿಂದ ದೂರ ಇದ್ದು ಆಕೆ ಸ್ತುತಿ ಮಾಡ್ತಾ ಇದ್ದಾಳೆ. ಯಜ್ಞಾಖ್ಯ ಶೈವ ವಿಷ್ಣುವಸ್ತು ಯಾತು ಉರಸ್ಥಲ ಮಾಸ್ಥಿತ. ಯಜ್ಞ ಎಂಬ ಶಬ್ದದಿಂದ ಅವಳೇ ಭಗವಂತನ ವಕ್ಷಸ್ಥಳದಲ್ಲೂ ಕೂಡ ಇದ್ದಾಳೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಈ ಅನೇಕ ವಿಷಯಗಳು ಬಂದಿವೆ, ನಮಗದು ಗೊತ್ತಿದೆ. ಆದ್ರಿಂದ ಮನ್ಯು ಅಂದ್ರೆ ಅವಳೇ ಯಜ್ಞಾಭಿಮಾನಿನಿಯಾದಂಥ ದೇವತೆ. ಆದ್ರಿಂದ ಸೂರ್ಯನ ಶಬ್ದದಿಂದ ಪರಮಾತ್ಮನ ಇಟ್ಕೊಳ್ಳೋಣ, ಮನ್ಯುನ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಳೋಣ. ಮುಂದೆ ಮನ್ಯುಪತಯ ಅನ್ನೋ ಶಬ್ದದಿಂದ ಚತುರ್ಮುಖ, ಮುಖ್ಯಪ್ರಾಣ, ಗರುಡ, ಶೇಷ, ರುದ್ರಾದಿಗಳು, ಇಂದ್ರ ಮತ್ತೆ ಉಳಿದ ಅನೇಕ ದೇವತೆಗಳು ಇವರೆಲ್ಲರನ್ನು ಕೂಡ ಇಟ್ಕೊಳ್ಳೋಣ. ಅದು ಹೇಗೆ ನಮಗೆ ಇದು ಕೂಡ ಗೊತ್ತಿದೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯು ಯಜ್ಞೇ ಪ್ರತಿಷ್ಠಿತ. ಇದು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಮಾತು. ಛಾಂದೋಗ್ಯ ಉಪನಿಷತ್ನಲ್ಲಿ ಅದಕ್ಕೆ ಮೂಲವಾಗಿ ಏಷ ಹವೈ ಯಜ್ಞೋ ಯೋಯಂ ಪವತೆ ಏಷ ಯನ್ನಿದಂ ಸರ್ವಂ ಪುನಾತಿ ಅಂತ ಛಾಂದೋಗ್ಯ ಉಪನಿಷತ್ ವಾಕ್ಯ ಇದೆ. ಈ ಮುಖ್ಯ ಪ್ರಾಣನೇ ಯಜ್ಞನಾಗಿದ್ದಾನೆ, ಯೋಯಂ ಪವತೆ. ಯಾಕೆಂದ್ರೆ ಯಜ್ಞ ಅಂದ್ರೆ ಎಲ್ಲವನ್ನು ಪವಿತ್ರಗೊಳಿಸುವವನು ಅಂತ ಅರ್ಥ. ಏಷ ಯನ್ನಿದಂ ಸರ್ವಂ ಪುನಾತಿ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವುದು, ಜ್ಞ ಅಂದ್ರೆ ಪವಿತ್ರಗೊಳಿಸುವುದು. ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಮಾತು. ಜ್ಞ ಅಂದ್ರೆ ಶುದ್ಧೀಕರಿಸುವುದು, ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವುದು. ಹೀಗೆ ಚತುರ್ಮುಖ, ಮುಖ್ಯ ಪ್ರಾಣರೆಲ್ಲರೂ ಕೂಡ ಯಜ್ಞ ಶಬ್ದ ವಾಚ್ಯರಾಗಿದ್ದಾರೆ. ನಮಗೆ ಗೊತ್ತಿರುವಂತೆ ಗರುಡ, ಶೇಷ, ರುದ್ರಾದಿಗಳು ಕೂಡ ಬೇರೆ ಬೇರೆ ಪ್ರಸಂಗಗಳಲ್ಲಿ ನಮಗೆ ಯಜ್ಞಗಳಿಗೆ ಪ್ರೇರಕರಾಗೇ ಇದ್ದಾರೆ. ಆದ್ರಿಂದ ಅವರೆಲ್ಲ ಮನ್ಯುಪತಿಗಳು. ಹೇಗೆ ರುದ್ರಾಧ್ಯಾಯದ ಪಠನ ಮಾಡಿದವರಿಗೆ ಗೊತ್ತಿದೆ. ಅಗ್ನಿಹೋತ್ರಾತ್ಮನೆ ಚಾತುರ್ಮಾಸ್ಯಾತ್ಮನೆ ಅಂಗುಷ್ಟಾಭ್ಯಾಂ ನಮಃ ದರ್ಶಪೂರ್ಣಮಾಸಾತ್ಮನೆ ಅಂತ ಹೀಗೆ ರುದ್ರನನ್ನ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳು ಮಾಡುವಾಗ ಅಗ್ನಿಹೋತ್ರಾತ್ಮನಾದಂಥ, ಚಾತುರ್ಮಾಸ್ಯಾತ್ಮನಾದಂಥ, ದರ್ಶಪೂರ್ಣ ಮಾಸ ಯಾಗಾತ್ಮಕರಾದಂತಹ ರುದ್ರ ಅಂತ ಬೇರೆ ಬೇರೆ ಮಂತ್ರಗಳಿಂದ ಆತನನ್ನ ಹೇಳಿ ಅಂಗನ್ಯಾಸ, ಕರನ್ಯಾಸ ಮಾಡ್ತಾರೆ. ಅವನು ಹೀಗೆ ರುದ್ರ ಯಜ್ಞ ಪುರುಷನಾಗಿದ್ದಾನೆ. ಮತ್ತೆ ಗರುಡನು ಕೂಡ ಯಜ್ಞ ಅಂದ್ರೆ ಯಜ್ಞದ ಕ್ರಿಯೆಗಳು, ನಮ್ಮ ಒಟ್ಟಾರೆ ನಾವು ಮಾಡುವಂತ ಕ್ರಿಯೆಗಳು, ಅದಕ್ಕೆಲ್ಲದಕ್ಕೂ ಕೂಡ ಅಭಿಮಾನಿಯಾಗಿದ್ದಾನೆ. ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್
ರಮಾ ತದಭಿಮಾನಿನಿ ಅಂತ ಮತ್ತೊಂದು ಕಡೆ ಭಾಷ್ಯದಲ್ಲಿ ನಮಗೆ ಸಿಗುವಂತ ಉಪನಿಷತ್ ಭಾಷ್ಯದಲ್ಲಿ. ಕರ್ಮಾಭಿಮಾನಿ ಗರುಡ. ನಾವು ಮಾಡುವಂತಹ ಎಲ್ಲಾ ಕರ್ಮಗಳಿಗೂ ಕೂಡ, ಯಜ್ಞ ಹಿಡಿದು ಎಲ್ಲಾ ಕರ್ಮಗಳಿಗೂ ಕೂಡ ಗರುಡ ಅಭಿಮಾನಿಯಾಗಿದ್ದಾನೆ. ಬ್ರಹ್ಮ ಜ್ಞಾನಕ್ಕೆ ಆಗಿದ್ದಾನೆ. ನಮ್ಮ ಯೋಗ್ಯತೆ ಅದಕ್ಕೆ ಪೂರ್ವ ಪ್ರಜ್ಞಾ ಅಂತ ಕರೀತಾರೆ. ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿಯಾಗಿದ್ದಾಳೆ ಅಂತ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದಲ್ಲದೆ ಭಾಗವತ ತಾತ್ಪರ್ಯದಲ್ಲಿ ದ್ರವ್ಯೇಶ ಶಂಕರ ಪ್ರೋಕ್ತಃ ಕ್ರಿಯೇಶು ಗರುಡಸ್ತಃ ಕಾರಣೇಶಸ್ತಥ ಬ್ರಹ್ಮ ವಾಯು ಆಧಾರಪ ತಥಾ ಅಂತ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಶಂಕರ ಅವನು ನಾವು ಯಜ್ಞದಲ್ಲಿ ಉಪಯೋಗಿಸುವ ದ್ರವ್ಯಗಳಿಗೆ ಅಧಿಪತಿಯಾಗಿದ್ದಾನೆ. ಕ್ರಿಯೇಶಃ ಕ್ರಿಯೆಗಳಿಗೆ ಈಶನಾಗಿದ್ದಾನೆ ಗರುಡ. ಕ್ರಿಯೇಶು ಗರುಡ ಸ್ಮೃತಃ. ಕಾರಣೇಶಃ ಕಾರಣಗಳಿಗೆ ಯಜ್ಞದಲ್ಲಿ ಉಪಯೋಗ ಮಾಡುವಂತಹ, ಯಜ್ಞಕ್ಕೆ ಕಾರಣವಾದಂತಹ ಬೇರೆ ಬೇರೆ ಸಾಧನಗಳು ಅದಕ್ಕೆಲ್ಲದಕ್ಕೂ ಬ್ರಹ್ಮ ಅಧಿಪತಿಯಾಗಿದ್ದಾನೆ. ವಾಯು ಆಧಾರಪಃ ಯಜ್ಞದ ಸ್ಥಳ ಇತ್ಯಾದಿಗಳಿಗೆಲ್ಲದಕ್ಕೂ ಕೂಡ, ಯಜ್ಞ ಮಾತ್ರ ಅಲ್ಲ ಎಲ್ಲ ಕ್ರಿಯೆಗಳು ಅದಕ್ಕೆ ಅವರು ಆಧಾರರಾಗಿದ್ದಾರೆ. ಆದ್ರಿಂದ ಮನ್ಯು ಪತಿಗಳು ಅಂತಂದ್ರೆ ಗರುಡ, ಶೇಷ, ರುದ್ರ ಇವರೆಲ್ಲರೂ ಕೂಡ ನಾವಲ್ಲಿ ತಗೊಳ್ಬೇಕೆ. ಅವರೆಲ್ಲರೂ ನಮಗೆ ಈ ಕ್ರಿಯೆಗಳನ್ನು ಮಾಡಿಸುವ ಮೂಲಕ ವೇದ ವಾಕ್ಯಗಳನ್ನ, ಗರುಡನಂತೂ ವೇದಾಭಿಮಾನಿಯೇ ಆಗಿದ್ದಾನೆ, ಅದನ್ನು ಹೇಳಿಸುವ ಮೂಲಕ ಅವರೆಲ್ಲರೂ ಆ ಯಜ್ಞ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ಕಡೆ ಬರುವಂತೆ ವಿಷ್ಣು ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶುದ್ಧಾಂ ದಧಾತಿ. ವಿಷ್ಣುವಿನ ಕುರಿತಾಗಿ ಜ್ಞಾನ ಇತ್ಯಾದಿಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ಶ್ರದ್ಧಾ ನಮಗೆ ಬರುವುದು ಚತುರ್ಮುಖನಿಂದ. ವೈದಿಕ ಶ್ರವಣೆ ವಿಪಹ ವೇದವಾಕ್ಯಗಳನ್ನು ಕೇಳಲಿಕ್ಕೆ ಬೇಕಾದ ಶ್ರದ್ಧಾ ಗರುಡನಿಂದ ಬರುವುದು. ತಾಂತ್ರಿಕ ಗ್ರಂಥಗಳು ಅಂದ್ರೆ ಇತಿಹಾಸ ಪುರಾಣ ಇತ್ಯಾದಿಗಳ ಅಧ್ಯಯನಕ್ಕೆ ನಾವು ಬೇಕಾದ ಶ್ರದ್ಧಾ ಬರುವುದು ಶೇಷರುದ್ರರಿಂದ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಹೀಗೆ ಹೇಳ್ತಾರೆ. ಶಕ್ರ ನಮಗೆ ಯಜ್ಞವನ್ನು ಮಾಡಿಸ್ತಾನೆ, ಆದ್ರಿಂದ ಅವನನ್ನು ಕೂಡ ಮನ್ಯು ಅಂತ ಹೇಳ್ತಾರೆ. ಶಕ್ರನನ್ನ ಮನ್ಯು ಪತಿ ಅಂತ ಹೇಳ್ತಾರೆ, ಶತಮನ್ಯು ಅಂತ ಹೇಳ್ತಾರೆ. ಇದು ಅವನಿಗೆ ಪ್ರಸಿದ್ಧವಾದ ಹೆಸರೇ ಇದೆ. 100 ಅಶ್ವಮೇಧ ಯಾಗಗಳನ್ನು ಮಾಡಿ ಆ ದೇವೇಂದ್ರನ ಪದವಿಯನ್ನು ಏರಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ 7ನೇ ಸ್ಕಂದದ 16ನೇ ಅಧ್ಯಾಯದ 52-53 ಶ್ಲೋಕಗಳಲ್ಲಿ ಹೀಗೆ ಹೇಳಿದ್ದಾರೆ. ಇಂದ್ರಿಯೇಷು ಕ್ರಿಯಾಯಜ್ಞಾನ್ ಜ್ಞಾನದೀಪೇಶು ಜುಹ್ವತೆ ಇಂದ್ರಿಯಾಣಿ ಮನಸ್ಸೇವಂ ವಾಚಿ ವೈಕಾರಿಕಂ ಮನಃ ತಾಂತು ವರ್ಣ ಸಮಾಮ್ನಾಯೇ ತಮೋಂಕಾರೇ ಸ್ವರೇ ನೆಸೇತ್ ಓಂಕಾರಂ ಬಿಂದು ನಾದೇತು ತಂತು ಪ್ರಾಣೇ ಮಹತ್ಯಮಂ ಅಂತ ಆ ಭಾಗವತದ ಶ್ಲೋಕಗಳು. ಅದಕ್ಕೆ ಬ್ರಹ್ಮತರ್ಕದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಯಾವ್ಯಾವ ದೇವತೆಗಳನ್ನು ಎಲ್ಲೆಲ್ಲಿ ಲಯ ಮಾಡಬೇಕು ಅಂತ ಹೇಳುವ ಭಾಗ ಅದು. ನಮಗೆ ಆ ಲಯದ ಚಿಂತನೆ ಇಲ್ಲಿ ಬೇಕಾಗಿಲ್ಲ, ಆದ್ರೆ ಯಾರ್ಯಾರು ಯಾವ್ಯಾವ್ದಕ್ಕೆ ಅಭಿಮಾನಿಗಳು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಯಜ್ಞಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಅದರ ವ್ಯಾಖ್ಯಾನಗಳಲ್ಲಿ ಈ ಶತಸ್ಥ ದೇವತೆಗಳು, ಕ್ರಿಯಾತ್ಮಕ ಯಜ್ಞದ ಅಭಿಮಾನಿಗಳಾದ ಶತಸ್ಥ ದೇವತೆಗಳು ಅಂತ ಹೇಳ್ತಾರೆ. ಹಾಗಾಗಿ ಅಂದಾಜು 18ನೇ ಕಕ್ಷಾದಿಂದ ಆರಂಭಿಸಿ ಅದಕ್ಕಿಂತ ಮೇಲೆ ಇರುವಂತಹ ಎಲ್ಲಾ ದೇವತೆಗಳು ಹೆಚ್ಚು ಕಡಿಮೆ ಯಜ್ಞಾಭಿಮಾನಿಗಳೇ ಆಗಿದ್ದಾರೆ. ಭಗವಂತ ಯಜ್ಞ ನಿಯಾಮಕನಾಗಿದ್ದಾನೆ. ಯಜ್ಞಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ನಿಯಾಮಕರು, ಇಂದ್ರಿಯಾಭಿಮಾನಿ ದೇವತೆಗಳು ಅಧೀನರಾಗಿದ್ದಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಸೂರ್ಯ, ಚಂದ್ರ ಮೊದಲಾದವರು, ಕುಬೇರ ಮೊದಲಾದವರು, ಮನೋಭಿಮಾನಿಯಾದಂಥ ಇಂದ್ರನ ಅಧೀನರಾಗಿದ್ದಾರೆ. ಅವನು ವೇದ ಅಭಿಮಾನಿನಿಯಾದಂತಹ ಪಾರ್ವತಿ ಅಧೀನನಾಗಿದ್ದಾನೆ. ಆ ವೇದಾಭಿಮಾನಿನಿಯಾದ ಪಾರ್ವತಿ ವರ್ಣತ್ರಯಾತ್ಮಕನಾದ ಓಂಕಾರದ ಅ ಉ ಮ ಅನ್ನುವ 3 ಅಕ್ಷರಗಳಿಗೆ ಅಭಿಮಾನಿಯಾದ ರುದ್ರನ ಅಧೀನನಾಗಿದ್ದಾಳೆ. ಆ ರುದ್ರ ಮುಂದೆ ಶೇಷನಲ್ಲಿ ಲೀನನಾಗ್ತಾನೆ. ಅವನು ಓಂಕಾರಕ್ಕೆ ಅಭಿಮಾನಿ. ಬಿಂದು, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ ಅಂತ ಹೀಗೆಲ್ಲ ಮುಂದೆ ಅನೇಕ ಮಾತುಗಳನ್ನ ಕೇಳ್ತೀವಿ ನಾವು. ಅಲ್ಲಿ ಬಿಂದುವಿನ ಅಭಿಮಾನಿಯಾದ ಸರಸ್ವತಿಗೆ ಅವನು ಅಧೀನನಾಗಿದ್ದಾನೆ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾನೆ. ಮುಂದೆ ಅದು ಪರಮಾತ್ಮನವರೆಗೂ ಹೋಗ್ತದೆ. 18ನೇ ಕಕ್ಷಾದ ತನಕ ಇರುವ ಎಲ್ಲಾ ದೇವತೆಗಳು ಕೂಡ ಹೆಚ್ಚು ಕಡಿಮೆ ಯಜ್ಞಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಅದಲ್ಲದೆ ನಮಗೆ ಗೊತ್ತಿರುವಂತೆ ಇನ್ನೂ ಕೆಳಗೆ ಬರುವಂತಹ ಕರ್ಮಾಭಿಮಾನಿಯಾದಂತಹ ಪುಷ್ಕರ, ಅವನು ಕೂಡ ಕರ್ಮಾಭಿಮಾನಿ ಅಂತ ಅನ್ಸ್ಕೋತಾನೆ, ಯಜ್ಞಾಭಿಮಾನಿ ಅಲ್ಲದೆ ಹೋದ್ರು ಕೂಡ. ಹೀಗೆ ಅನೇಕ ದೇವತೆಗಳ ಪಾತ್ರ ಇದೆ. ಸೂರ್ಯ ಅಂದ್ರೆ ಪರಮಾತ್ಮನಾದ, ಮನ್ಯು ಅಂದ್ರೆ ಲಕ್ಷ್ಮೀದೇವಿಯಾದಳು. ಮನ್ಯು ಪತಿಗಳು ಅಂತಂದ್ರೆ ಚತುರ್ಮುಖ, ಮುಖ್ಯ ಪ್ರಾಣ, ಗರುಡ, ಶೇಷ, ರುದ್ರರು, ಇಂದ್ರ ಇತ್ಯಾದಿ ಅನೇಕ ದೇವತೆಗಳು, ಇವರೆಲ್ಲರೂ ಕೂಡ ಮನ್ಯು ಪತಿಗಳೇ. ಯಾಕೆಂದ್ರೆ
ಸೂರ್ಯಸ್ತತ್ ಕರ್ಮ ಸಿದ್ಧಯೇ ಜ್ಯೋತಿಷೋದಾತ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಸೂರ್ಯ ನಮಗೆ ಈ ಎಲ್ಲಾ ಕೆಲಸಗಳು ಆಗ್ಲಿಕ್ಕಾಗಿ ಬೆಳಕನ್ನು ಕೊಡುವಂತವನು. ದ್ಯೌರಪಿ ಅನ್ನಾದಿದಾಯಿನಿ, ದ್ಯು ದೇವತೆ, ಅವಳು ನಮಗೆ ಅನ್ನವನ್ನು ಕೊಡ್ತಾಳೆ ಅಂತ ಹೀಗೆಲ್ಲ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಈ ಎಲ್ಲಾ ದೇವತೆಗಳ ಸಹಕಾರ ಇದ್ರೇನೆ ಯಜ್ಞ ನಡೆಯೋದು. ಈ ಎಲ್ಲಾ ದೇವತೆಗಳು ಸೂರ್ಯ ಶಬ್ದವಾಚ್ಯನಾದ ಪರಮಾತ್ಮನಿಂದ ಪ್ರಾರಂಭಿಸಿ ಮನ್ಯುಪತಿಗಳವರೆಗೆ ಎಲ್ಲರೂ ಕೂಡ ನಾವು ಮಾಡಿದ ಪಾಪಗಳಿಂದ ನಮ್ಮನ್ನು ರಕ್ಷಿಸಬೇಕು. ಮುಂದೆ ಯದ್ರಾತ್ರ್ಯಾ ಪಾಪಮಕಾರಿಷಂ ಮನಸಾ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಮುದ್ರೇಣ ಶಿಷ್ಣ ರಾತ್ರಿ ಸ್ತದವಲುಂಪತು. ಬೆಳಗಿನ ಹೊತ್ತಿನಲ್ಲಿ ಹೀಗೆ ಹೇಳ್ತೇವೆ, ಯಾಕಂದ್ರೆ ರಾತ್ರಿ ನಿನ್ನೆ ದಿವಸ ಸಾಯಂಕಾಲ ಸಂಧ್ಯಾವಂದನೆ ಮಾಡಿದ್ದೇವೆ, ಮತ್ತೆ ಈಗ ಬೆಳಿಗ್ಗೆ ಸಂಧ್ಯಾವಂದನೆ ಮಾಡ್ತಾ ಇದ್ದೀವಿ. ಈ ರಾತ್ರಿ ಕಾಲದಲ್ಲಿ ನಾವು ಏನು ಪಾಪಗಳನ್ನು ಮಾಡಿದ್ದೇವೆ, ಮನಸ್ಸಿನಿಂದ, ವಾಣಿಯಿಂದ, ಕೈಗಳಿಂದ, ಮತ್ತೆ ಪಾದಗಳಿಂದ, ಹೊಟ್ಟೆಯಿಂದ, ಅಂದ್ರೆ ಹೊಟ್ಟೆಗಾಗಿ, ಇವೆಲ್ಲ ಅರ್ಥ. ಶಿಷ್ಣ ಮನುಷ್ಯನ ಉಪಸ್ಥೇಂದ್ರಿಯದಿಂದ, ಗುಹ್ಯೇಂದ್ರಿಯದಿಂದ, ಇದನ್ನೆಲ್ಲವನ್ನೂ ಕೂಡ ಆ ರಾತ್ರಿ ಅಭಿಮಾನಿ ದೇವತೆ ಕಳೆಯಲಿ ಅಂತ ಅರ್ಥ. ರಾತ್ರಿ ಅಭಿಮಾನಿನಿ ದೇವತೆ ಅಂದ್ರೆ ದುರ್ಗಾ ದೇವತೆ, ಅವಳು ನಮಗೆ ಈ ಪಾಪಗಳನ್ನೆಲ್ಲವನ್ನು ಕಳೆಯಬೇಕು ಅಂತ ಅದರ ತಾತ್ಪರ್ಯ. ರಾತ್ರಿ ಅಭಿಮಾನಿನಿ ದೇವತೆ ಅನ್ನೋದು ದುರ್ಗಾ ಅಂತ ನಮಗೆ ಗೊತ್ತಿದೆ. ಆ ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿ ದೇವತೆ ಆದವಳು. ತಮೋಗುಣಕ್ಕೆ ವಶರಾಗಿ ನಾವು ಈ ಪಾಪಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಸತ್ವ ರಜಸ್ ತಮಸ್ ಅನ್ನುವ 3 ಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ. ಅದರಲ್ಲೂ ಶರೀರೇಣ ತಮಸ್ತಥ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ನಮ್ಮ ಜ್ಞಾನೇಂದ್ರಿಯಗಳು ಮತ್ತೆ ಮನಸ್ಸುಗಳು ನಮ್ಮನ್ನೇನು ಬಂಧಿಸಿವೆ ಅದು ಸತ್ವಗುಣದ ಬಂಧನಕ್ಕೆ ಸೂಚಕ, ಮತ್ತೆ ಕರ್ಮೇಂದ್ರಿಯದ ಬಂಧನ ರಜೋಗುಣದ ಬಂಧನಕ್ಕೆ ಸೂಚಕ. ನಮ್ಮ ಇಡೀ ಶರೀರವೇ ತಮೋಗುಣದ ಬಂಧನ ನಮಗೆ ಎಷ್ಟಿದೆ ಅಂತ ಅನ್ನೋದಕ್ಕೆ ಸೂಚಕ. ಜ್ಞಾನೇಂದ್ರಿಯಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯ ನಿತ್ಯಂ ಶರೀರೇಣ ತಮಸ್ತಥ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ತಮೋಭಿಮಾನಿನಿಯಾದವಳು ದುರ್ಗಾದೇವಿ ರಾತ್ರಿ ಕಾಲದಲ್ಲಿ ಮಾಡುವುದು ಅಂದ್ರೆ ರಾತ್ರಿ ಕಾಲದಲ್ಲಿ ಮಾಡುವುದು, ಮತ್ತೆ ರಾತ್ರಿ ಕಾಲದ ಅಭಿಮಾನಿನಿ ದೇವತೆಯಾದ ತಮೋಗುಣದ ಅಭಿಮಾನಿನಿ ದೇವತೆಯಾದ ಆ ದುರ್ಗಾದೇವಿಯಿಂದ ಮಾಡಿಸಲ್ಪಟ್ಟಂತಹ ಪಾಪಗಳು, ನಮ್ಮ ಕರ್ಮಕ್ಕನುಸಾರವಾಗಿ ಆಕೆ ಮಾಡಿಸಿದ ಪಾಪಗಳು. ಇದು ಇನ್ನೊಂದು ಅರ್ಥ. ರಾತ್ರಿ ಕಾಲದಲ್ಲಿ ಮತ್ತು ರಾತ್ರಿ ಅಭಿಮಾನಿನಿ ದೇವತೆಯಾದ ದುರ್ಗಾದೇವಿ ನಮ್ಮ ತಮೋಗುಣದ ಪ್ರಮಾಣವನ್ನು ಅನುಸರಿಸಿ ಮಾಡಿಸಿದ ಪಾಪಗಳು, ಅದನ್ನೆಲ್ಲವನ್ನೂ ಕೂಡ ರಾತ್ರಿ ಪರಿಹರಿತು. ಆ ರಾತ್ರಿಯ ಅಭಿಮಾನಿ ದೇವತೆಯಾದಂತಹ ದುರ್ಗಾದೇವಿ ಅದನ್ನೆಲ್ಲವನ್ನೂ ಪರಿಹರಿಸಲಿ. ಯತ್ಕಿಂಚ ದುರಿತಮ್ಮಯಿ, ಈ ಮತ್ತೇನಾದ್ರೂ ಪಾಪ ಇದ್ರೆ ಆ ಪಾಪವನ್ನು ಕೂಡ ಪರಿಹರಿಸಲಿ ಅಂತ ಹೀಗ ಅರ್ಥ. ಅಲ್ಲಿ ದುರ್ಗಾದೇವಿ ಅಂತ ಒಂದು ಅರ್ಥ ಇದೆ. ಇನ್ನೊಂದು ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾದದ್ದು ಭಾರತೀ ದೇವಿ. ಷಟ್ಪ್ರಶ್ನ ಉಪನಿಷತ್ನಲ್ಲಿ ಹೀಗೆ ಹೇಳ್ತಾರೆ, ಅಹೋರಾತ್ರಿ ವೈ ಪ್ರಜಾಪತಿ ತಸ್ಯ ಅಹರೇವ ಪ್ರಾಣ ರಾತ್ರಿರೇವ ರೈಹಿ. ಇಡೀ ದಿನಕ್ಕೆ ನಿಯಾಮಕನಾದವನು ಪ್ರಜಾಪತಿ ಶಬ್ದವಾಚ್ಯನಾದ ಭಗವಂತ, ಅದರಲ್ಲಿ ಹಗಲಿಗೆ ನಿಯಾಮಕ ಪ್ರಾಣ, ರಾತ್ರಿಗೆ ನಿಯಾಮಕಳಾದಂಥವಳು ಭಾರತೀ ದೇವಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ ಉಪನಿಷತ್ನಲ್ಲಿ. ಅದರ ಭಾಷ್ಯದಲ್ಲೂ ಕೂಡ ಅಹೋರಾತ್ರಿಯತು ಭಗವಾನ್, ಭಗವಂತ ಅಹೋರಾತ್ರಗಳಿಗೆ ದೇವತೆ. ಪ್ರಾಣ ಹಿ ಅಹನಿ ವಾಂಗ್ ನಿಶಿ, ಪ್ರಾಣ ಹಗಲಿಗೆ ದೇವತೆ, ವಾಗಭಿಮಾನಿನಿ ದೇವತೆಯಾದಂತಹ ಭಾರತಿ ನಿಶಿ ಅಂದ್ರೆ ರಾತ್ರಿಗೆ ದೇವತೆಯಾಗಿದ್ದಾಳೆ ಅಂತ ಹೀಗೆ ಹೇಳ್ತಾರೆ. ಇದು ಪ್ರಜಾಪತಿ ಸಂಹಿತಾ ಅನ್ನುವ ಗ್ರಂಥದ ಒಂದು ಉಲ್ಲೇಖ. ಹೀಗೆ ರಾತ್ರಿ ಅಂದ್ರೆ ದುರ್ಗಾದೇವತೆ ಮತ್ತೆ ಭಾರತೀ ದೇವಿ ಅವರು ನಾವು ಮಾಡಿಸಿದಂತಹ ಪಾಪಗಳನ್ನೆಲ್ಲವನ್ನು ಪರಿಹರಿಸಲಿ ಅಂತ ಹೀಗೆ ಕೇಳ್ಕೊಳ್ಬೇಕು. ಇದೇ ಮಂತ್ರದಲ್ಲೇ ಸಾಯಂಕಾಲದ ಹೊತ್ತಿಗೆ ನಾವು ಅಗ್ನಿಶ್ಚ ಮಾಮನ್ಯುಶ್ಚ ಅಂತ ಹೇಳ್ತೀವಲ್ಲ, ಇಲ್ಲಿ ಸೂರ್ಯ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿದ್ದೀವಿ, ಅಲ್ಲಿ ಕೂಡ ಅಗ್ನಿ ಅನ್ನೋ ಶಬ್ದಕ್ಕೆ ನಾವು ಭಗವಂತ ಅಂತ ಅರ್ಥ ಮಾಡಿಬಿಟ್ರೆ ಎಲ್ಲವೂ ಕೂಡ ಸರಿ ಕಾಣ್ತದೆ. ಅಗ್ನಿ ಶಬ್ದದಿಂದ ಭಗವಂತ, ಮತ್ತೆ ಮನ್ಯು ಶಬ್ದದಿಂದ ಲಕ್ಷ್ಮೀದೇವಿ, ಮತ್ತೆ ಮನ್ಯುಪತಿ ಶಬ್ದದಿಂದ ಉಳಿದೆಲ್ಲ ಚತುರ್ಮುಖಾದಿ ಎಲ್ಲ ದೇವತೆಗಳು ಕೂಡ. ಅಗ್ನಿಯಲ್ಲೇ ಯಜ್ಞ ನಡೆಯೋದು. ಅಗ್ನ್ಯಂತರ್ಗತನಾದಂಥ ಪರಶುರಾಮ ಅಂತ ಹೀಗೆ ತಿಳ್ಕೊಳ್ಬಹುದು. ವರಾಹ, ಯಜ್ಞಪುರುಷನಾದ ವರಾಹ, ಯಜ್ಞಪುರುಷನೇ ಆದಂಥ ಹಯಗ್ರೀವ ಕೂಡ, ಅವರೆಲ್ಲರೂ ಅಗ್ನಿ ಶಬ್ದದಿಂದ ವಾಚ್ಯರು. ನಾವು ಸಾಯಂಕಾಲದ ಹೊತ್ತಿಗೆ ಇದನ್ನಾ ಪಾಪಮಕಾರಿಷಂ ಮನಸಾ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಮುದ್ರೇಣ ಶಿಷ್ಣ ಅಹಸ್ತದಬಲುಂಪತು ಅಂತ ಹೇಳ್ತೀವಿ. ಹಗಲಿಗೆ ಅಭಿಮಾನಿ ದೇವತೆಯಾದವನು ಅಂತ ಹೀಗೆ. ಆ ಹಗಲಿಗೆ ಅಭಿಮಾನಿ ದೇವತೆಯಾದಂಥವನು ಮುಖ್ಯ ಪ್ರಾಣ, ಅವನ ಕಣ್ಗಾವಲಲ್ಲೇ ಎಲ್ಲವೂ ಕೂಡ ನಡೆಯುವುದು. ಅವನು ಎಲ್ಲ ಪಾಪಗಳನ್ನು ಪರಿಹರಿಸಲಿ ಅಂತ ಹೇಳಿ ಅದರ ತಾತ್ಪರ್ಯ. ಮತ್ತೆ ಅಲ್ಲಿ
ಅಕಾರಿಷಂ ಅಂತಿದೆ, ಅದನ್ನು ಗಮನಿಸಿ. ಕಳೆದ ಒಂದು ಮಂತ್ರದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಅಕಾರ್ಷಂ ಅಂತ ಆಗ್ತದೆ ಸಾಮಾನ್ಯವಾಗಿ. ಬಹಿಕ್ರಾವಣೋ ಅಕಾರಿಷಂ ಅನ್ನೋ ಮಂತ್ರದಲ್ಲಿ ಇದೊಂದು ಕೇಳಿ ಬರ್ತದೆ. ಅಕಾರ್ಷಂ ಅಂತ 3 ಅಕ್ಷರದ ಶಬ್ದ ಅದು ನಾವು ನೋಡುವ ಸಂಸ್ಕೃತದಲ್ಲಿ. ಅಕಾರಿಷಂ ಅಂತ 4 ಅಕ್ಷರದ ಶಬ್ದವಾಗಿ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ತಾತ್ಪರ್ಯ ನಿರ್ಣಯದಲ್ಲಿ ರಾಮನ ಕೋಪಕ್ಕೆ ಬಲಿಯಾದಂಥ ಸಮುದ್ರ ರಾಜ ಅರ್ಹಣಾಂ ಅಂದ್ರೆ ಕಾಣಿಕೆಯನ್ನು ತಲೆ ಮೇಲೆ ಇಟ್ಕೊಂಡು ಬಂದ ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅರ್ಹಣಾಂ ಅಂತ 3 ಅಕ್ಷರದ ಶಬ್ದವನ್ನು ಹೇಳದೆ ಅರ್ಹಣಾಂ ಅಂತ 4 ಅಕ್ಷರದ ಶಬ್ದ ಹೇಳಿದ್ದಾರೆ. ಅದು ಅವನಲ್ಲಿರುವ ಭಯಭಕ್ತಿಯನ್ನು ಸೂಚನೆ ಮಾಡುತ್ತದೆ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ನಾವು ಕೂಡ ಈ ಪಾಪಗಳನ್ನು ಮಾಡುವುದನ್ನ ಏನು ಭಗವಂತನ ಎದುರಿಗೆ ಒಪ್ಕೋತಾ ಇದ್ದೀವಲ್ಲ, ಭಗವಂತನೇ ಪಾಪ ಮಾಡಿದ್ದೇನೆ ಅಂತ, ಆಗ ಒಂದು ತಪ್ಪಿತಸ್ಥ ಭಾವನೆ, ಅದನ್ನು ಉದ್ಧರಿಸುವಂತ ಭಾವನೆ ನಮ್ಮಲ್ಲಿರಬೇಕು. ಅದನ್ನು ತೋರಿಸ್ಲಿಕ್ಕಾಗಿ 3 ಅಕ್ಷರದ ಶಬ್ದವನ್ನ ಬಿಡಿಸಿ 4 ಅಕ್ಷರದ ಶಬ್ದವಾಗಿ ಹೇಳಿದ್ದಾರೆ. ಹೀಗೆ ಹಗಲಿನ ಅಭಿಮಾನಿ ದೇವತೆ ಆದಂತಹ ಮುಖ್ಯ ಪ್ರಾಣ ಅವನು ಇದನ್ನ ಪರಿಹರಿಸಲಿ ಅಂತ ಹೀಗೆ ಅದ್ರ ಇನ್ನೊಂದು ಅರ್ಥ. ಇದಮಹಂ ಮಾಂ ಅಮೃತಯೋನೌ ಸೂರ್ಯೇ ಜ್ಯೋತಿಷು ಜುಹೋಮಿ ಸ್ವಾಹ ಅಂತ ಹೀಗೆ ಕೊನೆಯ ವಾಕ್ಯ. ನಾನು ನನ್ನನ್ನ ಇದೀಗ ಆ ಸೂರ್ಯನೆಂಬ ಜ್ಯೋತಿಷಿನಲ್ಲಿ ಆಹುತಿಯಾಗಿ ಕೊಟ್ಕೋತಾ ಇದ್ದೇನೆ. ಅಮೃತಯೋನವು, ಅವನು ಅಮೃತ ಅಂದ್ರೆ ಮೋಕ್ಷ, ಆ ಮೋಕ್ಷಕ್ಕೆ ಕಾರಣನಾದಂಥ ಭಗವಂತನಾಗಿದ್ದಾನೆ. ಅಮೃತ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಕೂಡ ಅರ್ಥ ಇದೆ. ಅಲ್ಪಾಪಿ ಹ್ಯಮೃತಾದೇವಿ ಶ್ರೀಹಿ ಪೂರ್ಣ ಅತಿಪ್ರಿಯತ್ವತಃ ಅಂತೇಳಿ ಉಪನಿಷತ್ ಭಾಷ್ಯದಲ್ಲಿ ಅವಳಿಗೆ ಅಮೃತ ಅಂತ ಹೇಳಿದ್ದಾರೆ. ಅಮೃತಕ್ಕೆ ಮೋಕ್ಷಕ್ಕೆ ಕಾರಣನಾದ ಭಗವಂತ. ಇನ್ನೊಂದು ಅಮೃತ ಅಂತ ವಾಚ್ಯಳಾದ ಲಕ್ಷ್ಮೀದೇವಿಯೇ ಪತ್ನಿಯಾಗಿ ಉಳ್ಳವನು. ಅಂಥ ಸೂರ್ಯನಲ್ಲಿ, ಜ್ಞಾನಿಗಳಿಗೆ ಪ್ರಾಪ್ಯನಾದಂತಹ ಸೂರ್ಯನೆಂಬ ಒಂದು ಯಜ್ಞಕುಂಡದಲ್ಲಿ, ಬೆಂಕಿಯಲ್ಲಿ, ಅಗ್ನಿಯಲ್ಲಿ ನಾನು ನನ್ನನ್ನು ಈಗ ಆಹುತಿಯನ್ನಾಗಿ ಕೊಟ್ಕೋತಾ ಇದ್ದೇನೆ. ಇದೊಂದು ತುಂಬಾ ಸುಂದರವಾದಂತಹ ಅನುಸಂಧಾನ. ನಾನು ನನ್ನನ್ನೇನು ಆಹುತಿಯನ್ನಾಗಿ ಕೊಟ್ಕೊಳ್ಳೋದು? ನಾನು ಆತ್ಮ, ಇದು ಅನಾದಿ ನಿತ್ಯ, ಇದು ಸುಟ್ಟು ಹೋಗುವಂಥದ್ದಲ್ಲ. ನಾನು ನನ್ನ ದೇಹ ಏನಿದೆಯಲ್ಲ, ಈ ದೇಹವನ್ನ ಆಹುತಿ ಕೊಟ್ಕೋತಾ ಇಲ್ಲ. ಯಾಕಂದ್ರೆ ದೇಹ ನಲ್ಲಿದ್ರೆ ನಮ್ಮ ಎದುರಿಗಿರುವಂಥದ್ದೇ. ನಾಳೆ ಮತ್ತೆ ಇದೇ ದೇಹ, ನಾಡ್ದು ಇದೇ ದೇಹ. ನಾನು ಸತ್ತಾಗಲೇ ಈ ದೇಹ ಹೋಗೋದು. ಹಾಗಾಗಿ ನಾನು ಏನ್ ಆಹುತಿ ಕೊಟ್ಕೊಳ್ಳೋದು ಅಂತಂದ್ರೆ, ನಾವು ಪಾಪ ಪುರುಷ ವಿಸರ್ಜನವನ್ನು ಗಮನಿಸಿದರೆ ಸರಿ ನೆನಪು ಮಾಡ್ಕೊಂಡ್ರೆ ಇದು ಗೊತ್ತಾಗ್ತದೆ. ಇವು ಎಲ್ಲ ಒಂದು ರೀತಿಯಾದ ಪಾಪ ಪುರುಷ ವಿಸರ್ಜನೆಗಳೇ, ಒಂದು ರೀತಿಯಾದಂಥ ಆಟೋ ಸೈಕೋಥೆರಪಿಗಳೇ ಇವೆಲ್ಲ. ನಾನೇನಿದ್ದೇನಲ್ಲ, ನನ್ನ ದೇಹ ಇದೆ, ನನ್ನ ಮನಸ್ಸಿದೆ, ಮತ್ತೆ ನನ್ನ ಆತ್ಮ ಇದೆ. ನನ್ನ ವ್ಯಕ್ತಿತ್ವದಲ್ಲಿ ಒಂದು ಪಾಪ ಪುರುಷವೂ ಕೂಡ ಇದೆ. ಆ ದೇಹದಲ್ಲಿ ನಾನೊಬ್ಬನೇ ಜೀವ ಇಲ್ಲ. ಇದರಲ್ಲಿ ದೇವತೆಗಳಿದ್ದಾರೆ, ಮತ್ತೆ ದುಷ್ಟರಾದಂತಹ ರಾಕ್ಷಸರು ಕೂಡ ಇದ್ದಾರೆ. ಆ ದುಷ್ಟರಾದ ರಾಕ್ಷಸರ ಪ್ರಭಾವಕ್ಕೆ ನಾನು ಮಣಿದು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ವ್ಯಕ್ತಿತ್ವದ ಒಂದು ಭಾಗವಾದಂತಹ ಪಾಪ ಪುರುಷನನ್ನ ನಾನು ಒಣಗಿಸಿ ಸುಟ್ಟು ಅವನ ಬೂದಿಯನ್ನು ಹೊರಹಾಕಿ ಮುಂದೆ ಅಮೃತದಿಂದ ಸ್ನಾನ ಮಾಡಿಸುವಂತ ಭಗವಂತನನ್ನು ಕೇಳ್ತೇನಲ್ಲ ಪಾಪ ಪುರುಷ ವಿಸರ್ಜನದಲ್ಲಿ. ಹಾಗೆ ಇಲ್ಲಿಯೂ ಕೂಡ ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಿರುವಂತಹ ಆ ಪಾಪ ಪುರುಷನನ್ನ ಸೂರ್ಯನೆಂಬ ಜ್ಯೋತಿಷಿನಲ್ಲಿ ಆಹುತಿ ಹಾಕ್ತಾ ಇದ್ದೇನೆ ಅಂತ ಅದಕ್ಕರ್ಥ. ರಾತ್ರಿ ಆದ್ರೆ ಸತ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಗೆ ಹೇಳ್ತೀವಿ. ಸೂರ್ಯೇ ಜ್ಯೋತಿಷಿ ಇವೆರಡೂ ಕೂಡ ಸಪ್ತಮಿ ವಿಭಕ್ತಿ ಅಂತ ಶಬ್ದಗಳು. ಸೂರ್ಯನೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತೇನೆ. ರಾತ್ರಿ ಹೊತ್ತಿನಲ್ಲಿ ಸತ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಗೆ ಹೇಳ್ತಾರೆ. ಸತ್ಯ ಅಂದ್ರೆ ಭಗವಂತ ಗುಣಪೂರ್ಣ, ಸರ್ವೋತ್ತಮ ಇತ್ಯಾದಿ ಅರ್ಥಗಳು ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಉಪನಿಷತ್ ಭಾಷ್ಯದಲ್ಲಿ ಇತ್ಯಾದಿ ಅನೇಕ ಕಡೆ ಬಂದಿವೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್. ಈ 3 ಕಾರಣಗಳಿಂದ, ಸರ್ವೋತ್ತಮನಾದ್ದರಿಂದ, ಪೂರ್ಣನಾದ್ದರಿಂದ ಮತ್ತು ಸರ್ವಜ್ಞನಾದ್ದರಿಂದ ಭಗವಂತನಿಗೆ ಸತ್ಯ ಶಬ್ದ ವಾಚ್ಯತ್ವ ಇದೆ. ಅಂಥ ಸತ್ಯ ಗುಣಪೂರ್ಣನಾದ ಆ ಪರಮಾತ್ಮನೆಂಬ ಅಗ್ನಿಯಲ್ಲಿ ನಾನು ನನ್ನಲ್ಲಿರುವ ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಿರುವಂತಹ ಪಾಪ ಪುರುಷನನ್ನ ಆಹುತಿ ಕೊಡ್ತೇನೆ. ಯಾವ ಪುರೋಹಿತರು ಬೇಕಾಗಿಲ್ಲ, ಇದಕ್ಕೆ ತುಪ್ಪ ಬೇಕಾಗಿಲ್ಲ, ಯಜ್ಞ ಮಂಟಪ ಬೇಕಾಗಿಲ್ಲ, ಖರ್ಚಿಲ್ಲ. ನಿತ್ಯ ನಾವೇ ಮಾಡಬಹುದಾದಂತಹ ಒಂದು ತುಂಬಾ ಸರಳವಾದಂತಹ ಒಂದು ಯಜ್ಞ ಇದು. ಅದಕ್ಕಾಗಿಯೇ ಸಂಧ್ಯಾವಂದನೆಯೂ ಒಂದು ಯಜ್ಞವೇ, ದೇವರ ಪೂಜೆಯೂ ಯಜ್ಞವೇ, ಇಡೀ ಜೀವನವೂ ಒಂದು ಯಜ್ಞವೇ ಅಂತ ಆ ಮನ್ಯು ಅನ್ನೋ ಶಬ್ದಕ್ಕೆ ನಾನು ಅರ್ಥವನ್ನು ಅನುಸಂಧಾನ ಮಾಡಿಕೊಂಡದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ಈ ಎಲ್ಲಾ ಯಜ್ಞಗಳಲ್ಲೂ ಕೂಡ ನಾವು ಪಾಪಗಳನ್ನು ಮಾಡ್ತಾನೆ ಇದ್ದೇವೆ ಅಂತ ಅದರ
ತಾತ್ಪರ್ಯ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.